ಒಂದು ದಿನ ಕಾಡಿನ ರಾಜ ಸಿಂಹನು ನದಿಯ ದಡದಲ್ಲಿ ನಡೆದುಕೊಂಡು ಹೋಗುತ್ತಾ ಹಠಾತ್ ನಿಂತು ಸೂಚನೆ ಫಲಕವನ್ನು ನೋಡಿದ. ಅದರಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೆಯಲಾಗಿತ್ತು, ಎಚ್ಚರಿಕೆ, ಇಲ್ಲಿ ಮೊಸಳೆಗಳಿದ್ದಾರೆ. ಸಿಂಹನಿಗೆ ಜಾಸ್ತಿ ಭಯವಿಲ್ಲ, ಆದರೆ ಸ್ವಲ್ಪ ದಡಿದ. ಅದಾಗ ತಕ್ಷಣ ನದಿಯಿಂದ ಮೊಸಳೆ ತಲೆ ಹಾಕಿ ಹೇಳಿತು, ಏ ಸಿಂಹ ಸರ್, ಹೆದರಬೇಡಿ, ನಾವು ಯಾರನ್ನೂ ತಿನ್ನೋಲ್ಲ, ಮಂಗಳವಾರ ಬಿಟ್ರೆ. ಸಿಂಹ, ಇವತ್ತು ಯಾವ ದಿನ? ಮೊಸಳೆ, ಯೋಚಿಸೋಣ, ನಿನ್ನೆ ಸೋಮವಾರ, ಇಂದು? ಅಷ್ಟು ವರ್ಷದ ಜ್ಞಾನ ಇದ್ದರೂ ಮೊಸಳೆಯಿಗೆ ವಾರದ ದಿನಗಳು ಗೊಂದಲ. ಇವತ್ತು ಯಾವ ದಿನ ಅಂತ ನೆನಪಿಗೆ ತರಲು ಮೊಸಳೆ ಗಂಭೀರವಾಗಿ ಯೋಚಿಸತೊಡಗಿತು. ಆ ಯೋಚನೆ ಮಧ್ಯೆ ಧಮ್ ಅಂತ ಜಾರಿ ನದಿಯಲ್ಲಿ ಬಿದ್ದುಹೋಯಿತು. ಸಿಂಹ ನಗು ತಡೆಯಲಾಗದೆ ಹೊಟ್ಟೆ ಹಿಡಿದು ನಕ್ಕ. ಅಯ್ಯೋ ಮೊಸಳೆ ಸಾರ್, ನೀವೇ ಬಲಿಯಾಗ್ತೀರಾ. ನನ್ನನ್ನು ತಿನ್ನೋಡು ಬೇಡ, ಮೊದಲು ಈಜುವ ತರಗತಿ ತೆಗೆದುಕೊಳ್ಳಿ. ಮೊಸಳೆ ಹೊರಗೆ ಬಂದು ಮುಜುಗುರಪಟ್ಟು ಹೇಳಿತು, ಸಿಂಹ ಸರ್, ನಾನು ಈಗ ಶಾಕಾಹಾರಿಯಾಗ್ತೀನಿ. ನೀವ್ ನೋಡಿದ್ರಲ್ಲ, ನೀರಲ್ಲೇ ಜಾರಿ ಬಿದ್ದೇ ಹೋದ್ರು. ಬೇಟೆಗೆ ಹೋಗ್ತಾ ಹೋಗ್ತಾ ನಾಚಿಕೆ ಆಗ್ತಾ ಇದ್ದೆ. ಸಿಂಹ ಗಟ್ಟಿಯಾಗಿ ನಕ್ಕ. ಚೆನ್ನಾಗಿದೆ, ಹೀಗೆ ನೀವು ಶಾಕಾಹಾರಿಯಾಗಿದ್ರೆ ನಾನು ನದಿಗೆ ಕಳಪೆ ಚಪ್ಪಲಿ ಹಾಕಿಕೊಂಡು ಬರಬಹುದು. ಆ ದಿನದಿಂದ ಸಿಂಹ ನೀರಿಗೆ ಚಪ್ಪಲಿ ಹಾಕಿಕೊಂಡು ಬರುತ್ತಾನೆ, ಮತ್ತು ಮೊಸಳೆ ಪ್ರತಿದಿನವೂ ತನ್ನ ವಾರದ ದಿನ ಪಾಠ ಮಾಡಿಕೊಳ್ಳುತ್ತಾ ಕುಳಿತಿರುತ್ತದೆ. ಆದರೂ ಇನ್ನೂ ಸರಿಯಾಗಿ ನೆನಪಾಗುವುದಿಲ್ಲ.